ರಾಜೀನಾಮೆ ಕೊಟ್ಟ ಮೇಲೆ ದಿಲ್ಲಿ ಸೇರ್ಕೊಂಡಿದ್ದ ಸಿದ್ದರಾಮಯ್ಯ ದಾಳ ಉರುಳಿಸಿ ಬಂದಿದ್ದಾರೆ. ನಡೆದಂತೆ ನುಡಿದಿರೋ ಸಿದ್ದುಗೆ ಹೈಕಮಾಂಡ್ ದೊಡ್ಡ ಆಫರ್ ಅನ್ನೇ ಮುಂದಿಟ್ಟಿದೆ. ಆದರೆ ಅದಕ್ಕೊಪ್ಪದ ಸಿದ್ದರಾಮಯ್ಯ ವಿನಮ್ರವಾಗಿ ತಿರಸ್ಕರಿಸಿದ್ದಾರೆ. ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆಗಿದ್ದ ಪ್ರಕಾರ ಹೈಕಮಾಂಡಲ್ಲಿ ಸೂತ್ರವನ್ನು ಪೂರೈಸಿದ್ದಾರೆ. ಸೊ ರಾಜಕೀಯವಾಗಿ ಇದೆಲ್ಲ ಸಹಜ. ಇದು ರಾಜಕೀಯದಲ್ಲಿ ರಾಜೀನಾಮೆ ಕೊಡೋದು ಹೊಸಬ್ರು ಆಗೋದೇನು ಹೊಸದೇನಲ್ಲ. ಬರೋಬ್ಬರಿ 3 ವರ್ಷಗಳ ಕಾಲ ಸಿಎಂ ಗದ್ದುಗೆಯಲ್ಲಿದ್ದ ಸಿದ್ದರಾಮಯ್ಯ ಈಗ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ. ಇನ್ನೇನು 2-3 ದಿನ ಕಳೆದರೆ ಈ ಸ್ಥಾನವೂ ಹೋಗುತ್ತೆ. ಸಿದ್ದರಾಮಯ್ಯ ಅನ್ನೋ ಹೆಸರಿನ ಜೊತೆಗೆ ಮಾಜಿ ಸಿಎಂ ಅನ್ನೋ ಪಟ್ಟ ಬಂದು ಕೂರುತ್ತೆ. ಪದತ್ಯಾಗ ಮಾಡಿ ದಿಲ್ಲಿ ಸೇರ್ಕೊಂಡಿರೋ ಸಿದ್ದರಾಮಯ್ಯ ಈಗ ಅಸಲಿ ರಣತಂತ್ರ ಶುರು ಮಾಡಿದ್ದಾರೆ. ಮುಂದಿನ ರಾಜಕೀಯ ದಿಕ್ಸೂಚಿಯನ್ನ ಹೆಣೆಯೋದಕ್ಕೆ ರೆಡಿಯಾಗಿದ್ದಾರೆ. ಮಗನಿಗೆ ಪಟ್ಟ ಕಟ್ಟಬೇಕು, ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಬೇಕು, ಜೊತೆಗೆ ಸಿದ್ದು ಅನ್ನೋ ವರ್ಚಸ್ಸು ಉಳಿಸ್ಕೊಳ್ಬೇಕು. ಇದೆಲ್ಲದರ ಸವಾಲನ್ನ ಹೆಗಲ ಮೇಲೆ ಹೊತ್ಕೊಂಡಿರೋ ಸಿದ್ದರಾಮಯ್ಯ ದಿಲ್ಲಿ ಅಂಗಳದಲ್ಲಿ ದಾಳ ಉರುಳಿಸಿದ್ದಾರೆ. ದಿಲ್ಲಿಯಲ್ಲಿ ದಾಳ ಉರುಳಿಸಿದ ಸಿದ್ದರಾಮಯ್ಯ ಹೈಕಮಾಂಡ್ ಆಫರ್ ಒಪ್ಪದ ಟಗರು. ರಾಜೀನಾಮೆ ಸಲ್ಲಿಸಿದ್ದು ಸಿದ್ದರಾಮಯ್ಯ ಫ್ಲೈಟ್ ಹತ್ತಿದ್ರು. ಪಟ್ಟ ಕಟ್ಟಿದ್ದ ದಿಲ್ಲಿ ನಾಯಕರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಹೋಗಿದ್ರು. 2 ದಿನ ದಿಲ್ಲಿಯಲ್ಲೇ ಕಳೆದಿರೋ ಸಿದ್ದರಾಮಯ್ಯ ಮೇಲಿಂದ ಮೇಲೆ ಸಭೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಅಧಿಕಾರ ನೀಡಿದ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯ ಕೃತಜ್ಞತೆ ಸಲ್ಲಿಸಿದ್ರು. ನುಡಿದಂತೆ ನಡೆದ ಸಿದ್ದು ನಡೆಗೆ ರಾಹುಲ್ ಗಾಂಧಿ ಖುಷಿಯಾಗಿದ್ದು ನಿಮ್ಮ ಜೊತೆ ನಾವಿದ್ದೇವೆ ಎಂದಿದ್ದಾರಂತೆ. ಅಲ್ಲದೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತೆ ಆಹ್ವಾನ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ಬನ್ನಿ, ಈ ಮೂಲಕ ಮತ್ತೆ ಪಕ್ಷ ಕಟ್ಟೋ ಕೆಲಸ ಮಾಡಿ ಅಂತ ಖುದ್ದು ರಾಹುಲ್ ಗಾಂಧಿಯೇ ಆಹ್ವಾನ ಕೊಟ್ಟಿದ್ರು. ಆದರೆ ಇದಕ್ಕೊಪ್ಪದ ಸಿದ್ದರಾಮಯ್ಯ ವಿನಮ್ರವಾಗಿ ತಿರಸ್ಕರಿಸಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ರಾಹುಲ್ ಗಾಂಧಿ ಯೋಚಿಸಿ ನಿಮ್ಮ ನಿರ್ಧಾರ ತಿಳಿಸಿ ಎಂದಿದ್ದಾರಂತೆ. ಸಿದ್ದು ಖರ್ಗೆ ಭೇಟಿಯ ಇನ್ಸೈಡ್ ಎಕ್ಸ್ಕ್ಲೂಸಿವ್. ಸಿದ್ದು ಹಾಗೂ ಖರ್ಗೆ ಭೇಟಿ ವೇಳೆ ಮಹತ್ವದ ಮಾತುಕತೆ ನಡೆದಿದೆ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿರುವ ಸಿದ್ದರಾಮಯ್ಯರನ್ನ ಹೈಕಮಾಂಡ್ ನಾಯಕರು ಕೇಂದ್ರಕ್ಕೆ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿಯೇ ರಾಹುಲ್ ಗಾಂಧಿ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸಿದ್ದರಾಮಯ್ಯಗೆ ಆಹ್ವಾನ ನೀಡಿದ್ದಾರೆ. ಸಿಎಂ ಬದಲಾವಣೆ ನಿರ್ಧಾರ ರಾಹುಲ್ ಗಾಂಧಿ ಅವರದ್ದು, ಇದರಲ್ಲಿ ನಮ್ಮದೇನಿಲ್ಲ ಅಂತ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ರಾಷ್ಟ್ರ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯೂ ಆಹ್ವಾನ ನೀಡಿದ್ದು ರಾಜ್ಯಸಭೆ ವಿಪಕ್ಷ ಸ್ಥಾನ ಅಲಂಕರಿಸುವಂತೆ ಸಲಹೆ ನೀಡಿದ್ದಾರೆ. ಒಬಿಸಿ ಧ್ವನಿ ರಾಷ್ಟ್ರ ಮಟ್ಟದಲ್ಲಿ ಮೊಳಗಬೇಕಿದೆ, ಹೀಗಾಗಿ ರಾಜ್ಯಸಭೆಗೆ ಬಂದು ಬಿಡಿ ಅಂತ ಸಿದ್ದರಾಮಯ್ಯಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಸಮಯ ತೆಗೆದುಕೊಂಡು ತಿಳಿಸಿ ಅಂತಾನೂ ಖರ್ಗೆ ಹೇಳಿದ್ದು ನೂತನ ಸಂಪುಟ ರಚನೆ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಸಿದ್ದರಾಮಯ್ಯರನ್ನ ಮನದುಂಬಿ ಕೊಂಡಾಡಿದ ಡಿಕೆ. ಸಿಎಂ ಕುರ್ಚಿಯ ಬುಡದಲ್ಲಿ ಕೂತಿರೋ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದು ರಾಜೀನಾಮೆ ಬೆನ್ನಲ್ಲೇ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಸಿದ್ದರಾಮಯ್ಯರ ಗುಣಗಾನ ಮಾಡಿದ್ದಾರೆ. ದೇವರು ವರ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ. ಕೊಟ್ಟಿದ್ದರಲ್ಲಿ ಏನು ಸಾಧನೆ ಮಾಡುತ್ತೇವೆ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆಯೇ ನಮ್ಮ ಸಿದ್ದರಾಮಯ್ಯನವರು. ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಸಾಧನೆ ಮಾಡಿದ್ದಾರೆ. ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿದ್ದಾರೆ. ಭಾರತೀಯ ರಾಜಕಾರಣದ ಧೀಮಂತ ನಾಯಕ ಸಿದ್ದರಾಮಯ್ಯರ ಜನಪರ ಯೋಜನೆಗಳು ಸದಾ ಸ್ಮರಣೀಯ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದ ಇಂದಿನವರೆಗೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆ ನಿಂತಿದ್ದಾರೆ. ಅವರ ಆಡಳಿತದಲ್ಲಿ ನಾನು ಸಚಿವನಾಗಿ ಡಿಸಿಎಂ ಆಗಿದ್ದು ನನ್ನ ಭಾಗ್ಯ. ಮುಂದೆಯೂ ನಮ್ಮ ಪಕ್ಷದ ಬಲವರ್ಧನೆಗೆ ನಿಮ್ಮ ಮಾರ್ಗದರ್ಶನ ಹೀಗೆಯೇ ಇರಲಿ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ.
ಹೀಗಂತ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯರಿಂದ ದೂರ ಆಯ್ತಾ ಆಪ್ತ ಬಳಗ? ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯುತ್ತಿದ್ದಂತೆ ಆಪ್ತರು ದೂರವಾಗಿದ್ದಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದು, ಯಾರನ್ನು ಕೇಳಿ ಹೈಕಮಾಂಡ್ ನಿರ್ಧರಿಸಿಲ್ಲ, ಹಿಂದಿನ ಒಪ್ಪಂದದಂತೆ ತೀರ್ಮಾನ ಆಗಿದೆ ಅಷ್ಟೇ. ಸಿದ್ದರಾಮಯ್ಯ ವಿರುದ್ಧ ಶಾಸಕರು ಸಹಿ ಮಾಡಿದ್ರು ಅನ್ನೋದೆಲ್ಲ ವದಂತಿ. 37 ಜನ ಸಹಿ ಹಾಕಿದ್ರೆ ಉಳಿದವರು ಎಲ್ಲಿ ಹೋದ್ರು? ಒಪ್ಪಂದದ ಪ್ರಕಾರ ಸಿಎಂ ಬದಲಾವಣೆ ಆಗಿದೆ ಅಷ್ಟೇ ಎಂದಿದ್ದಾರೆ. ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಪ್ರಕಾರ ಡಿಸಿಷನ್ ತಗೊಂಡ್ರಿ. ಇದರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ. ಇದು 37 ಜನ ಮಾಡ್ರೆ ಮತ್ತೆ 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತೆ ಅದೇ ಚರ್ಚೆ ಬೇಡದು. ಮತ್ತು ಅವರೇ ಹೀರೋ ಆದಲ್ಲ 37 ಜನ. ಅಹಿಂದ ನಾಯಕನಾಗುವತ್ತ ಸತೀಶ್ ಚಿತ್ತ. ಸಿದ್ದರಾಮಯ್ಯ ಅಂದ್ರೆ ಹಿಂದುಳಿದ ವರ್ಗದ ನಾಯಕ ಅನ್ನೋ ಹಣೆಪಟ್ಟಿ ಹೊತ್ತಿದ್ದವರು. ಇದೀಗ ಸಿದ್ದರಾಮಯ್ಯ ತೆರೆಗೆ ಸರಿದಿದ್ದಾರೆ. ಹೀಗಾಗಿ ಅವರ ಸ್ಥಾನವನ್ನ ನಾನು ತುಂಬುತ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ. ಅಹಿಂದ ಹೊಸ ನಾಯಕತ್ವ ಉದಯ ಆಗಲೇಬೇಕು. ಸಿದ್ದರಾಮಯ್ಯ ನಂತರ ಆ ಸ್ಥಾನವನ್ನ ನಾನು ತುಂಬಲು ಪ್ರಯತ್ನಿಸುತ್ತೇನೆ ಎಂದಿದ್ದಾರೆ. ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಅಹಿಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕ್ರಿ. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ ಹಿಂದ್ ನಾಯಕರು ಉದಯ ಆಗಲೇಬೇಕು. ಒಟ್ನಲ್ಲಿ ಸಿದ್ದು ಸಿಎಂ ಕುರ್ಚಿಯಿಂದ ಕೆಳಗಿಳಿಯುತ್ತಿದ್ದಂತೆ 10 ಬದಲಾವಣೆಗಳಾಗ್ತಿವೆ. ದಿಲ್ಲಿಯತ್ತ ದೊಡ್ಡ ದೊಡ್ಡ ನಾಯಕರು ಮುಖ ಮಾಡುತ್ತಿದ್ದು ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಡಿಕೆಶಿ ಸಿಎಂ ಆಗೋ ಕಾಲ ಸನಿಹ ಆಗ್ತಾ ಇದೆ. ಪಟ್ಟದಿಂದ ಸಿದ್ದು ಕೆಳಗೆ ಇಳಿತಾ ಇದ್ದಂತೆ ಡಿಕೆಶಿಯ ಕನಸಿಗೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇರೋದು. 3-4 ದಿನದಲ್ಲಿ ಪಟ್ಟಕ್ಕೇರಲಿದ್ದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಕಂಡಿದ್ದ ಕನಸು ಕೈಗೂಡ್ತಿದೆ. ಸಿಎಂ ಪಟ್ಟ ಅನ್ನೋದು ಹೊಸ್ತಿಲು ದಾಟಿ ಬಂದಿದೆ. ಇನ್ನೇನು ಮುಹೂರ್ತ ಇಡೋದೊಂದೇ ಬಾಕಿ. ಶುಭ ಘಳಿಗೆಯಲ್ಲಿ ಪಟ್ಟಕ್ಕೇರೋದೊಂದೇ ಬಾಕಿ. ಡಿಕೆಶಿ ಪಾಲಿಗೆ ಅದೃಷ್ಟ ದೇವತೆಯೇ ಒಲಿದು ಬಂದಿದ್ದಾಳೆ. ಕೈಗೆಟಕದ ಗಗನ ಕುಸುಮವಾಗಿದ್ದ ಸಿಎಂ ಕುರ್ಚಿ ಸಿಂಹಾಸನವಾಗಿ ಕಣ್ಮುಂದೆ ನಿಂತಿದೆ. ಡಿಕೆಶಿಯೇ ಕರ್ನಾಟಕದ ಮುಂದಿನ ಸಿಎಂ ಅನ್ನೋದು ಗೊತ್ತಾಗ್ತಿದ್ದಂತೆ ಡಿಕೆ ಬಳಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇಷ್ಟು ದಿನ ಯಾವುದಕ್ಕಾಗಿ ಕಾಯ್ತಿದ್ರೋ, ಯಾವುದೊಂದು ಅಧಿಕಾರಕ್ಕಾಗಿ ಹವಣಿಸ್ತಿದ್ರೋ, ಅದೇ ಈಗ ಭಾಗ್ಯದ ಬಾಗಿಲು ತೆರೆದು ಬಂದಿದೆ. ಹೀಗಾಗಿಯೇ ಡಿಕೆ ಶಿವಕುಮಾರ್ ದಿಲ್ಲಿ ನಾಯಕರಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದಾರೆ. ಪಟ್ಟಕ್ಕೆ ದಾರಿ ಮಾಡಿಕೊಟ್ಟ ಖರ್ಗೆ ಸೋನಿಯಾ ಮುಂದೆ ತಲೆ ಬಾಗಿ ನಿಂತಿದ್ದಾರೆ. ಖರ್ಗೆಯ ಪಾದ ಮುಟ್ಟಿ ಆಶೀರ್ವಾದ ಪಡೆದ ಡಿಕೆಶಿ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆಯೇ ಡಿಕೆಶಿ ಹಾಗೂ ಸಿದ್ದು ದೆಹಲಿ ಕಡೆ ಮುಖ ಮಾಡಿದ್ರು. ಇಬ್ಬರು ಪ್ರತ್ಯೇಕವಾಗಿಯೇ ದಿಲ್ಲಿ ನಾಯಕರ ಅಂಗಳ ತಲುಪಿದ್ರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿದ ಡಿಕೆಶಿ ಪಾದ ಮುಟ್ಟಿ ಆಶೀರ್ವಾದ ಪಡೆದ್ರು. ಬಳಿಕ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಧನ್ಯವಾದ ತಿಳಿಸಿದ್ರು. ಈ ಮಧ್ಯೆಯೇ ಮಾತನಾಡಿದ ಡಿಕೆಶಿ ನಾಳೆಯ ಸಿಎಲ್ಪಿ ಸಭೆಯ ಗುಟ್ಟು ಬಿಚ್ಚಿಟ್ರು. ಆದ್ರೆ ತಮ್ಮ ಆಯ್ಕೆ ಬಗ್ಗೆ ಮಾತ್ರ ಎಲ್ಲೂ ಸುಳಿವು ಕೊಡಲಿಲ್ಲ. ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾ ಇದ್ದೀವಿ. ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು, ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳ್ಕೊಂಡು ಟೈಮಿಂಗ್ ಇರ್ತೀವಿ. ಇದೊಂದು ವಿಧಾನಸೌಧದಲ್ಲಿ ಎಲ್ಲಿ ಮತ್ತೆ ಯಾವಾಗ ನಾಯಕರನ್ನ ಆಯ್ಕೆ ಮಾಡುವಂತ ಪ್ರೊಸೀಜರ್ ಮುಗಿಬೇಕು. ನಾಳೆಯ ಸಿಎಲ್ಪಿ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ಸಿದ್ದು ರಾಜೀನಾಮೆ ಕೊಟ್ಟಿದ್ದಕ್ಕೆ ಏನಾದ್ರೂ ಗೊಂದಲಗಳಾಗುತ್ತಾ, ಯಾರಾದ್ರೂ ಸಿಡಿದೇಳ್ತಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿಕೆ ಪಟ್ಟಾಭಿಷೇಕ. ಪಕ್ಷದ ಅಧಿಕಾರಕ್ಕಾಗಿ ವಿಧಾನಸೌಧದ ಮೆಟ್ಟಿಲಾಗ್ತೀನಿ ಅಂತಿದ್ದ ಡಿಕೆಶಿ ಈಗ ಇದೇ ಮೆಟ್ಟಿಲುಗಳ ಮೇಲೆ ಪಟ್ಟಕ್ಕೇರೋದಕ್ಕೆ ರೆಡಿಯಾಗ್ತಿದ್ದಾರೆ. ವಿಧಾನಸೌಧದ ಮುಂದೆ ಡಿಕೆಶಿಯ ಪದಗ್ರಹಣ ನಡೆಯಲಿದ್ದು, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಟಾಪ್ 1 ಲೀಡರ್ಗಳಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ.
ಜೂನ್ 1 ಅಥವಾ 3ನೇ ತಾರೀಖು ಡಿಕೆಶಿ ಪದಗ್ರಹಣ ನಡೆಯೋ ಸಾಧ್ಯತೆ ಇದ್ದು ಎಲ್ಲ ಸಿದ್ಧತೆ ಮಾಡಿಕೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ. ಡಿಕೆಶಿಗೆ ಶುರುವಾಗಿದೆಯಂತೆ ಅಖಂಡ ರಾಜಯೋಗ. ದೈವ ಬಲಕ್ಕಿಂತ ಗುರುಬಲ ದೊಡ್ಡದು ಅಂತಾರೆ. ಹೀಗಾಗಿಯೇ ಏನೋ ಡಿಕೆಶಿ ಕೂಡ ಗುರುಬಲವನ್ನೇ ಹೆಚ್ಚು ನಂಬಿಕೊಂಡಿದ್ದಾರೆ. ಪೂಜೆ ಪುನಸ್ಕಾರ, ದೇವರು, ದೈವ ಅಂತ ರೌಂಡ್ಸ್ ಹಾಕ್ತಿರ್ತಾರೆ. ಸಂಕಷ್ಟವೇ ಬರಲಿ, ಖುಷಿಯೇ ಇರಲಿ, ಮೊದಲು ಹೋಗೋದೇ ದೇವರ ಮೊರೆ. ಹೀಗಾಗಿ ಸಮಯ ನೋಡಿಕೊಂಡೇ ಪಟ್ಟಾಭಿಷೇಕಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಡಿಕೆಶಿಯ ಆಪ್ತ ಜ್ಯೋತಿಷಿ ಡಾಕ್ಟರ್ ಆರಾಧ್ಯ, ಜೂನ್ 2ರಿಂದ ಡಿಕೆಶಿಗೆ ಒಳ್ಳೆಯ ದಿನ. 2028ರಲ್ಲಿಯೂ ಇವರೇ ಸಿಎಂ ಆಗಿರ್ತಾರೆ. 19 ವರ್ಷಗಳ ಕಾಲ ಡಿಕೆಶಿಗೆ ರಾಜಯೋಗ ಇದೆ. ಕೆಕೆ ಗೆಸ್ಟ್ ಹೌಸ್ ಅನ್ನ ಸರ್ಕಾರಿ ನಿವಾಸ ಮಾಡಿಕೊಳ್ಳುವುದಕ್ಕೆ ಸೂಚನೆ ನೀಡಿದ್ದೇನೆ. ದೇವರ ಕೋಣೆಯ ಬಾಗಿಲು ಹಾಗೂ ಗೇಟ್ ಬದಲಾವಣೆ ಹೇಳಿದ್ದೇನೆ. ಅದರಂತೆಯೇ ಅಧಿಕಾರಿಗಳು ನೋಟ್ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಸಿಎಂ ಆಗೋದು ಪಕ್ಕ. ಇದೊಂದೇ ಸಾರಿ ಅಲ್ಲ, ನೆಕ್ಸ್ಟು 5 ವರ್ಷವೂ ಇವರೇ ಸಿಎಂ. 2028 ನಂತರ ಇವರೇ ಸಿಎಂ ಆಗಿರ್ತಾರೆ. 5ನೇ ತಾರೀಕು ಮಾಡಪ್ಪ, ಚೆನ್ನಾಗಿದೆ. 12:30 ಮುಹೂರ್ತ, ಬಿಜಿನ್ ಮುಹೂರ್ತ. ಶುಕ್ರವಾರ ಏನು ಕೆಲಸ ಮಾಡಿದ್ರು ಸಕ್ಸಸ್ಸು. ಇನ್ನು ರಾಜಗುರು ದ್ವಾರಕಾನಾಥ್ ಕೂಡ ಡಿಕೆಶಿ ಪದಗ್ರಹಣದ ಬಗ್ಗೆ ಮಾತನಾಡಿದ್ದಾರೆ. ಜೂನ್ 5 ಅಥವಾ 6ರಂದು ಪ್ರಮಾಣ ವಚನ ಸ್ವೀಕರಿಸಲಿ ಅಂತ ಸಲಹೆ ನೀಡಿದ್ದಾರೆ. ಡಿಕೆಶಿಗೆ ಒಳ್ಳೆಯದಾಗಲಿ ಅಂತ ಶೃಂಗೇರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಈ ಹಿಂದೆ ನೀನು ಮುಖ್ಯಮಂತ್ರಿ ಆಗಿಯೇ ಆಗ್ತೀಯಾ ಎಂದು ಹೇಳಿದ್ದೆ. ಅದರಂತೆಯೇ ಆಗಿದ್ದಾರೆ ಅಂದ್ರು. ಒಂದು ದಿವಸ ನೀ ಖಂಡಿತ ಮುಖ್ಯಮಂತ್ರಿ ಆಗ್ತೀಯ, ನಿನ್ನ ಜಾತಕ ತೋರಿಸ್ತಾ ಇದೆ, ನಿನ್ನ ಜಾತಕದಲ್ಲಿದೆ. ಒಂದು ರಾಜಯೋಗ ಇದಪ್ಪ, ನಿಂಗೆ ಬರುತ್ತೆ, ಖಂಡಿತವಾಗಲೂ ಚೀಫ್ ಮಿನಿಸ್ಟರ್ ಆಗ್ತೀಯ ಅಂತ ಅವತ್ತೇ ಹೇಳಿಬಿಟ್ಟಿದ್ದೇನೆ ಅವನಿಗೆ. ಅವನಿಗೋಸ್ಕರವಾಗಿ ಗಣಗಾಪುರ ಪ್ರತಿ ತಿಂಗಳು ಪಾರಾಯಣ ಮಾಡಿ, ಶಾರದಾ ದೇವಸ್ಥಾನಕ್ಕೆ ಹೋಗಿ ಶೃಂಗೇರಿ ನಮ್ಮ ಗುರುಗಳನ್ನು ನೋಡಿ, ಅಲ್ಲಿಂದ ಮೂಕಾಂಬಿಕಾಗಿ ಬಂದು ಅಲ್ಲೂ ಕೂಡ ಪ್ರಾರ್ಥನೆ ಮಾಡಿ, ಕುಕ್ಕಿರಿ ಪ್ರಾರ್ಥನೆ ಮಾಡಿ, ಅಷ್ಟು ಪ್ರಾರ್ಥನೆ ಇಟ್ಟಿದ್ದೀವಿ. ಒಟ್ನಲ್ಲಿ ಡಿಕೆಗೆ ಶುಭ ಕಾಲ ಕೂಡಿ ಬಂದಿದೆ. ಅಂದುಕೊಂಡಂತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಧಿಕಾರಕ್ಕೇರೋದಕ್ಕೆ ಸಜ್ಜಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.